ಒಂದು 5 ನಿಮಿಷ ಬಿಡ್ಬೇಕು. ಇವಾಗೆ ಉಪ್ಪು ಖಾರ ಒಂದ್ಸತಿ ನೋಡ್ಕೊಳ್ತಾರೆ. ವಾವ್, ಓ ಮೈ ಗಾಡ್, ಡಿಲಿಷಿಯಸ್ ಆಗಿ ಕಾಣಿಸ್ತಿದೆ. ಹಾಯ್, ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ ವರ್ಷ. ಇವತ್ತು ಹಾಗೆ ರ್ಯಾಂಡಮ್ ಆಗಿ ವಿಡಿಯೋ ಮಾಡೋಣ ಅಂತ ಅನಿಸ್ತು. ಬಿಕಾಸ್ ನಮ್ಮ ಮಮ್ಮಿ ಬಿರಿಯಾನಿ ಆ್ಯಂಡ್ ಕಬಾಬ್ ಮಾಡ್ತಾರೆ ಅಂತ ನೋಡೋಣ. ಹಾಗೆ ಆದರೆ ಸ್ವಲ್ಪ ಹೆಲ್ಪ್ ಕೂಡ ಮಾಡೋಣ. ಕಮ್ ಲೆಟ್ಸ್ ಗೋ. ಹಾಯ್, ನಮ್ಮ ಮಮ್ಮಿ ವಿಡಿಯೋ ಸ್ಟಾರ್ಟ್ ಮಾಡ್ತಿದಂಗೆ ಬೆಂಕಿ ಹಾಕ್ಬಿಟ್ರು. ಬಿರಿಯಾನಿ ಕುಕ್ ಮಾಡ್ತಾ ಇದ್ದಾರೆ ನಮ್ಮ ಮಮ್ಮಿ ಇವತ್ತು. ಸೊ ಹೇಗೆ ಕುಕ್ ಮಾಡ್ತಾರಂತ ನೋಡೋಣ. ಮಾಡಿ ಎಣ್ಣೆ ಹಾಕಿದ್ದಾರೆ, ಆಯಿಲ್ ಹಾಕು. ಪೌಡ್ರ್ ಹಾಕ್ತಾ ಇದ್ದಾರೆ. ಎಷ್ಟು ಕೆಜಿ ಇದು? 1 kg. 1 kgಗೆ 2 ಪ್ಯಾಕೆಟ್ಸ್. ಒಂಚೂರೇ ಸಾಲ್ಟ್ ಎಲ್ಲ ಮಿಕ್ಸ್ ಮಾಡಿ ಒಂದು 1/4 ಗಂಟೆ ಬೇಯಿಸ್ಕೋಬೇಕು. 1/4 ಗಂಟೆ 15 ಮಿನಿಟ್ಸ್ ಬೇಯಿಸ್ಕೋಬೇಕು. ಓಕೆ, ಮೀಡಿಯಮ್ ಉರಿಯಲ್ಲಿ. ಓಕೆ, ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ನಮ್ಮ ಮಮ್ಮಿ ಫುಲ್ ಮಿಕ್ಸಿಂಗ್ ಮಾಡ್ತಿದ್ದಾರೆ. ಮಿಕ್ಸ್ ಮಾಡಿ 15 ಮಿನಿಟ್ಸ್ ಬಿಡಬೇಕು. ಬಿಕಾಸ್ ಅದು ಬಿರಿಯಾನಿ ಪೌಡ್ರು ಆಮೇಲೆ ಅದು ಇದು ಎಲ್ಲ ಫುಲ್ ಚೆನ್ನಾಗಿ ಹಿಡಿಯೋದಕ್ಕೆ. ಅದಾದ್ಮೇಲೆ ನೀವು ಹೀಗೆ ತಟ್ಟೆ ಮುಚ್ಚಬೇಕು. ಮುಚ್ಚಿ 15 ಮಿನಿಟ್ಸ್ ಟಿವಿ ನೋಡಂಗಿದ್ರೆ ನೋಡಿ, ಇಲ್ಲ ಸುಮ್ಮನೆ ಕುತ್ಕೊಳ್ಳಂಗಿದ್ರೆ ಏನೋ. ಈ ಗ್ಯಾಪಲ್ಲಿ ಏನು ಮಾಡಬೇಕು? ಈ ಗ್ಯಾಪಲ್ಲಿ ಈರುಳ್ಳಿ ಟೊಮೆಟೊ ಕುಯ್ಕೋಬೇಕು. ಈರುಳ್ಳಿ ಟೊಮೆಟೊ ಕುಯ್ಕೋಬೇಕಂತೆ ಈ ಗ್ಯಾಪಲ್ಲಿ. ನೀವು ಮುಂಚೆನೇ ಕುಯ್ಕೊಬಿಟ್ಟಿದ್ರೆ ಬೇಕಾದ್ರೆ ಕೂತ್ಕೋಬೋದು. ಮುಂಚೆನೇ ಕುಯ್ಕೊಂಡಿಲ್ಲ ಅಂದ್ರೆ ಇವಾಗ ಕುಯ್ಕೋಬೇಕು. ನಮ್ಮ ಮಮ್ಮಿ ಹಾಗೆ ಕುಕ್ ಮಾಡ್ತಾ ಈ ಸೈಕಲ್ ಗ್ಯಾಪಲ್ಲಿ ಈ ಸೀರಿಯಲ್ ನೋಡ್ತಿದ್ದಾರೆ. ಅಮೃತ ಧಾರೆ ಇನ್ ಝೀ ಕನ್ನಡ. ಸೊ ಇವಾಗ ಆನಿಯನ್ಸ್ ರೆಡಿ, ಟೊಮೆಟೊ ರೆಡಿ, 10 ಚಿಲ್ಲೀಸ್ ರೆಡಿ ಮಾಡಿಕೊಂಡು ಕುಕ್ಕರ್ ಇಟ್ಟಿದ್ದಾರೆ. ಇವಾಗ ಕುಕ್ಕರ್ಗೆ ಏನೇನು ಹಾಕ್ತಾರೆ ನೋಡೋಣ. ಆಯಿಲ್, ಚಕ್ಕೆ ಲವಂಗ, ಪಲಾವ್ ಐಟಮ್, ಚಕ್ಕೆ ಲವಂಗ, ಆಮೇಲೆ ಸೋಂಪು, ಆಮೇಲೆ 4 ಮರಾಠಿ ಮೊಗ್ಗು. ಸೊ ಇಲ್ಲಿ ಯಾವ್ಯಾವ ಐಟಮ್ ಇದೆ ಅಂತ ಕಮೆಂಟ್ ಮಾಡಿ. ಓಕೆ, ಎಲ್ಲ ಹಾಕ್ಬಿಡೋದಾ ಒಟ್ಟಿಗೆ? ಸೊ ಅದು ಫುಲ್ಲು ಆ ಥರ ಚಟ್ಪಟ್ ಅಂತ ಅನ್ಬೇಕು. ಸೊ ಚಟ್ಪಟ್ ಅಂದಮೇಲೆ ಈರುಳ್ಳಿ. ಇವಾಗ ಮಿಕ್ಸಿಂಗ್ ಗೋಲ್ಡನ್ ಕಲರ್ ಆಗೋವರೆಗೂ ಹಾಗೆ ಇಡಬೇಕು. ಇದರಲ್ಲಿ ಹಾಗೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಫ್ಲೇಮ್ ಯಾವ ಥರ ಇದೆ ಅಂತ ನೋಡಿಕೊಂಡು. ಹಾಗೇನೆ ನಾವು ಒಂದು ಸ್ವಲ್ಪನೂ ವಾಟ್ರ್ ಹಾಕಿಲ್ಲ, ಅದಾಗದೇ ವಾಟ್ರ್ ಬಂದಿರೋದು. ಸೊ ಅದೆಲ್ಲ ಫುಲ್ಲು ಅದು ಅಬ್ಸರ್ವ್ ಆಗಬೇಕು. ಇದನ್ನು ಇವಾಗ ಕ್ಲೋಸ್ ಮಾಡಿದ್ರೆ ಇವಾಗ ಈ ಲಿಡ್ ಎದ್ದು ಆ ಕಡೆ ಇಡ್ತಾರೆ. ಇವಾಗ ಗೋಲ್ಡನ್ ಕಲರ್ ಆಗಿದೆಯಾ ಇಲ್ವಾ ಅಂತ ನೋಡ್ತಾರೆ. ಇನ್ನೂ ಆಗಿಲ್ಲ. ಸೊ ಮತ್ತೆ ಒನ್ಸ್ ಅಗೇನ್ ಮಿಕ್ಸಿಂಗ್. ಸೊ ನೀವು ನೋಡ್ಬೋದು ಸ್ವಲ್ಪ ಗೋಲ್ಡನ್ ಕಲರ್ ಆಗಿದೆ. ಗೋಲ್ಡನ್ ಕಲರ್ ಆಗ್ತಾ ಇದ್ದಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ, ಇದು ನಾವು ಹೋಮ್ ಮೇಡ್ ಪೇಸ್ಟು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಹಸಿ ವಾಸನೆ ಹೋಗಿ ಗಮ ವಾಸನೆ ಬರಬೇಕು. ಆಮೇಲೆ ಚಿಲ್ಲಿ, ಮೈ ಮಾಮ್ ಇಸ್ ಟೆಲ್ಲಿಂಗ್ ಇನ್ ಇಂಗ್ಲಿಷ್, ಚಿಲ್ಲಿ. ಆಮೇಲೆ ಟೊಮ್ಯಾಟೊ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಹಾಕ್ಕೋಬೇಕು ಸ್ವಲ್ಪ. ಅದ್ರಲ್ಲಿ ಸ್ವಲ್ಪ ಇರುತ್ತೆ ಚಿಕನಲ್ಲಿ, ಈ ಸ್ವಲ್ಪ ಉಪ್ಪು ಹಾಕೊಂಡು ಸ್ವಲ್ಪ ಇದು ಮಾಡಬೇಕು.
ಏನು ಮಾಡಬೇಕು? ಮಿಕ್ಸಿಂಗ್ ಇದು ಮಾಡಬೇಕು. ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸಿಂಗ್ ಮಾಡಬೇಕು. ಸ್ವಲ್ಪ ಅರಿಶ, ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಆವಾಗ ಸ್ಟಿಮ್ಮಲ್ಲಿ ಇರಬೇಕು ಸ್ಟವ್. ಜಾಸ್ತಿ ಉರಿ ಇಟ್ಕೋಬಾರ್ದು, ಸ್ಲಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು. ಸ್ವಲ್ಪ ಫ್ರೈ ಆದಮೇಲೆ ತಟ್ಟೆ ಮುಚ್ಚಿ ಒಂದು 5 ನಿಮಿಷ ಮುಚ್ಚಿರಬೇಕು. ಅದನ್ನು ಮುಚ್ಚಿಬಿಟ್ಟು ಆ ಕಡೆ ನೋಡ್ಬೇಕು. ನಾನು ನಮ್ಮ ಮಮ್ಮಿ ಕುಕ್ಕಿಂಗ್ ವಿಡಿಯೋ ಮಾಡೋದನ್ನ ನೋಡಿಬಿಟ್ಟು ಮೈ ಬ್ರದರ್ ಇಸ್ ಲಾಫಿಂಗ್. ಸ್ಟೇಜಿಗೆ ಬರೋವರೆಗೂ ವೆಯ್ಟ್ ಮಾಡಿಬಿಟ್ಟು ಇದನ್ನು ಹಾಗೆ ಮಿಕ್ಸ್ ಮಾಡಿಕೊಂಡು ಇವಾಗ ಅದನ್ನ ಇರೋದನ್ನೆಲ್ಲ ಇದಕ್ಕೆ ಬಗ್ಗಿಸ್ಬೇಕು. ಇವಾಗ ಮಿಕ್ಸಿಂಗ್. ಒಂದು 5 ನಿಮಿಷ ಬಿಡಬೇಕು. ಇವಾಗ ಎಲ್ಲ ತಿರ್ಗಾ ಈ ಈರುಳ್ಳಿ ಟೊಮೆಟೊ ಟೇಸ್ಟ್ ಎಲ್ಲ ಅದಕ್ಕೆ ಹೋಗೋದಕ್ಕೆ. Am I right? Yes. Yes, you're right, baby. 5 ನಿಮಿಷ ಬೇಬಿ. ನೆಕ್ಸ್ಟ್ ಅಷ್ಟಲ್ಲಿ ಅಕ್ಕಿ ತೊಳ್ಕೊಳೋಣ. ಇದೇ ನೋಡ್ಕೋಬೇಕು, ಸ್ವಲ್ಪ ಡ್ರೈ ಇದೆಯಾ ಹೆಂಗಿದೆ ಏನು ನೋಡಿಕೊಂಡು. ಓಕೆ, ಅಕ್ಕಿ ಸೊ ಇದರಲ್ಲಿ ಡ್ರೈ ಇದೆ ಹೆಂಗಿದೆ? ಸ್ವಲ್ಪ ನೀರಾಗಿದೆ. ಹಾಂ, ಓಕೆ. ಅವಾಗ ಸ್ವಲ್ಪ ನೀರು ಕಮ್ಮಿ ಆಗಬೇಕು. ಓಕೆ, ಹಾಗೆ ಮಿಕ್ಸ್ ಮಾಡ್ತಾರೆ. ಹೊಡೆದ್ಬಿಡು, ಫೋನ್ನ ಹೊಡೆದ್ಬಿಟ್ಟು ಅದನ್ನ ಹಾಕ್ಬಿಡು ಬಿರಿಯಾನಿ ಒಳಗಡೆ. ಇವಾಗ ಫುಲ್ ಮಿಕ್ಸ್ ಮಾಡಿ ನೀರು ಎಷ್ಟಿದೆ ಏನೋ ನೋಡಿಕೊಂಡು ಸ್ವಲ್ಪ ನೋಡ್ಕೊಂಡು ಹಾಕ್ಬೇಕು. ನೀರಿಲ್ಲ ಅಂದರೆ ಏನಾಗುತ್ತೆ, ತೆಳು ಆಗ್ಬಿಡುತ್ತೆ, ಟೇಸ್ಟ್ ಚೆನ್ನಾಗಿ ಬರಲ್ಲ. ತೆಳು ಅಂದ್ರೆ ಅನ್ನ ಮುದ್ದೆ ಥರ ಬಂದ್ಬಿಡುತ್ತೆ. ಅದಕ್ಕೆ ನೋಡಿಕೊಂಡು ಇವಾಗ ನೀರು ಹಾಕಬೇಕು. 1 ಲೋಟಕ್ಕೆ ಅಕ್ಕಿಗೆ 2 ಲೋಟ ನೀರು ಮುಕ್ಕಾಲು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮುಚ್ಚಿರ್ತೀನಿ. ಮುಚ್ಚಿಡೋದಷ್ಟೇ ಒಂದು 15 ನಿಮಿಷ. ಮುಚ್ಚಿಕ್ಕಾದ್ಮೇಲೆ ಪುದೀನ ಕೊತ್ತಂಬರಿ ಹಾಕೋಣ. ಸೊ ಇವಾಗ ಈ ರೇಂಜ್ಗೆ ಕುದಿ ಹತ್ಬೇಕಾದ್ರೆ ಏನೇನು ಹಾಕ್ಬೇಕು? ಕೊತ್ತಂಬರಿ, ಪುದೀನ. ವಾವ್, ಇಟ್ಸ್ ಲುಕಿಂಗ್ ಸೋ ಕಲರ್ಫುಲ್ ಆ್ಯಂಡ್ ಡಿಲಿಷಿಯಸ್. ಹಾಕಿ ಮತ್ತೆ ಮಿಕ್ಸ್ ಮಾಡಬೇಕಾ? ಇದೇ ಲಾಸ್ಟ್ ಮಿಕ್ಸಿಂಗ್. ಮಿಕ್ಸಿಂಗ್ ಮಾಡಿ ಉಪ್ಪಿದೆಯಾ ಇಲ್ವಾ ನೋಡ್ಕೊಂಡು, ಒಂದು ಸ್ವಲ್ಪ ಕಲರ್ ಬೇಕು ಅಂದರೆ ಕೇಸರಿ ಪೌಡ್ರ್ ಹಾಕ್ಬೋದು. ಓಕೆ, ಇವಾಗ ಸ್ವಲ್ಪ ಕಲರ್, ಕೇಸರಿ ಕಲರ್. ಇವಾಗ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಮುಚ್ಚಿಡ್ಬೇಕು. ಸ್ವಲ್ಪ ನೋಡಿಕೊಂಡು ಸ್ಟಿಮ್ ಕಮ್ಮಿ ಇಡಬೇಕು. ಉರಿ ಕಮ್ಮಿ ಇಡಬೇಕು. ಸ್ವಲ್ಪ ಉರಿ ಕಮ್ಮಿ ಇಟ್ಬಿಟ್ಟು ತಟ್ಟೆ ಮುಚ್ಚಬೇಕು ಅಷ್ಟೇ. ಸ್ವಲ್ಪ ಆಮೇಲೆ ಇನ್ನೊಂದು ಮಿಕ್ಸು ತೋರಿಸ್ತೀನಿ ಲಾಸ್ಟಲ್ಲಿ. ಅಲ್ಲೊಂದ್ಸತಿ ನೋಡ್ಕೊಳ್ತಾರೆ. ವಾವ್, ಒಂದ್ಸಲ ಮಿಕ್ಸ್ ಮಾಡಬೇಕು. ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು, ಜಾಸ್ತಿ ಮಿಕ್ಸ್ ಮಾಡ್ಕೋಬಾರ್ದು. ಆಮೇಲೆ ಫುಲ್ಲು ಚಿಕನ್ ಎಲ್ಲ ಪುಡಿ ಆಗ್ಬಿಡೋ ಥರ. ಇವಾಗ ಇನ್ನು ಉರಿ ಫುಲ್ಲು ಸ್ಟಿಮ್ಮಲ್ಲಿ ಇಟ್ಬಿಡ್ಬೇಕು. ಫುಲ್ ಸ್ಲೋ? ಫುಲ್ಲು ಸ್ಲೋಗೆ ಇನ್ನೊಂದು 5 ನಿಮಿಷ. ಓಕೆ, ಮರಿದಿರಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದು ಫಸ್ಟ್ ಟೈಮ್ ನಾನು ಕುಕ್ಕಿಂಗ್ ವಿಡಿಯೋ ಮಾಡ್ತಾ ಇರೋದು. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ. ಇನ್ನು ನಾನು ಫಿನಿಶ್ ಮಾಡ್ತಾ ಇಲ್ಲ, ಬಟ್ ಆದರೂ ನಿಮ್ಗೆ ಇವಾಗ ಹೇಳ್ತಾ ಇದ್ದೀನಿ, ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಓ ಮೈ ಗಾಡ್, ಡಿಲಿಷಿಯಸ್ ಆಗಿ ಕಾಣಿಸ್ತಿದೆ. ಆ್ಯಂಡ್ ಹೀಟ್ ನೋಡಿ ಸೂಪರಾಗಿ ಬರ್ತಿದೆ. ಆಫ್ ಮಾಡಿಕೊಂಡು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡೋದೆ. ಅಷ್ಟೊತ್ತು ಕಬಾಬ್ ಒಂಚೂರು ಹಾಕ್ಬಿಟ್ಟು ಬಿರಿಯಾನಿ ಈಸ್ ರೆಡಿ.
Come, let's go and have this delicious food. ಆ್ಯಂಡ್ ಹಾಗೆ ನೀವು ನಂತರ ಬಿರಿಯಾನಿ ಜೊತೆಲಿ ಸ್ಪ್ರೈಟ್ ಕುಡಿತೀರಾ ಅಂತ ಅಂದರೆ ಕಮೆಂಟ್ ಮಾಡಿ. ಸೊ ನಾನಿವಾಗ ನನ್ನ ಬ್ಯಾಟಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಮರಿದಿರಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೆಲ್ಲನೂ ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್, ಸಿ ಯು.